ಅಯ್ಯೋ ನಾನು ಏನು ಮಾಡಲಿ. ನಿನಗೆ 50,000 ಕೊಡಕ್ಕೆ ಅಂತಾನೆ ರೆಡಿ ಮಾಡ್ತಾ ಇದ್ದೆ. ಆದ್ರೆ ಇವಾಗ ಮನೆಗೆ ಆ ಯಪ್ಪನ ಸೊಸೆ ಬಂದ್ಬಿಟ್ಟವಳೆ. ಅದು ಹೆಂಗ್ ಬಂದು ಸೇರ್ಕೊಂಡವಳೋ ಏನೋ ನಾಕಾಣೆ. ಆದ್ರೆ ಬಂದ್ಬಿಟ್ಟು ಇವಾಗ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಲೆಕ್ಕ ಲೆಕ್ಕ ಲೆಕ್ಕ. ನಾನು ತಾನೇ ಏನು ಮಾಡಲಿ, ಎಲ್ಲದಕ್ಕೂ ಲೆಕ್ಕ ಮಾಡ್ಕೊಂಡು ಕೂತವಳೆ. ನಾನು ಎಲ್ಲಿಂದ ಅಂತ ಹೇಳ್ಬಿಟ್ಟು ಇದು ಮಾಡಲಿ ಹೇಳು. ನೋಡು, 50,000 ತಾನೇ ಹೆಂಗನ ಮಾಡಿ ಆ ಮನೆಯಲ್ಲಿನ ಮನೆಯಿಂದ ಓಡಿಸ್ಬಿಟ್ಟು ಆಮೇಲೆ ಇನ್ನೂ ತಂದು 50,000 ಕೊಡ್ತೀನಿ, ತಲೆ ಕೆಡಿಸ್ಕೊಬೇಡ. ಈಗ ನನಗಂತೂ ಸದ್ಯಕ್ಕಂತೂ ಆಗ್ತಾ ಇಲ್ಲ ದುಡ್ಡು ಎತ್ಕೊಳ್ಳೋಕ್ಕೆ. ನೆನೆ ಎತ್ಕೊಳ್ಳೋಕ್ಕೆ ದುಡ್ಡು ಅಂತಲೇ ಹೋಗಿದ್ದೆ. ಆದರೆ ಏನು ಮಾಡಲಿ, ಮನ್ಯಾಳಿ ಅಲ್ಲೇ ನೀ ಕುಂತ್ಕೊಂಡು ಲೆಕ್ಕ ಮಾಡ್ಕೊಂಡು ಅದು ಇದು ಅಂತ ಅಂದ್ಕೊಂಡು ಸರ್ ಮಾಡಿಬಿಟ್ಲು. ಈಗ ನೋಡು, ಈಗ ಬಂದು ಹೊಲ್ದ ಹತ್ರ ಬಂದು ಮಾತಾಡೋ ಗತಿ ಬಂದೈತೆ. ಮನೆಗೆ ಮಾತಾಡೋಕ್ಕೂ ಆಗಲ್ಲ. ಮನೆಗೆ ಬಂದು ಮಾತಾಡಿದ್ರೆ ಇನ್ನೆಲ್ಲ ಅವಳು ಇವಳು ಕೇಳಿಸ್ಕೊಬಿಡ್ತಾಳೆ ಅಂತ ಇಲ್ಲಿಗೆ ಬಂದು ಮಾತಾಡ್ತಾ ಇದ್ದೀನಿ. ನೀನು ರೆಡಿ ಮಾಡ್ಕ ಎಲ್ಲ ನಾನು ತಗೊಳಕ್ಕೆ. ನಾನು ಅಷ್ಟಾಗೆಲ್ಲ ದುಡ್ಡು ಅರೇಂಜ್ ಮಾಡ್ಬಿಟ್ಟು ಕಳಿಸ್ತೀನಿ. ಹಂಗೋನುವೆ ಈ ಮನೆಯಾಳಿ ಕಣ್ ತಪ್ಪಿಸ್ಬಿಟ್ಟು ನಾನೇನೇ ಕಳಿಸ್ತೀನಿ. ಯಪ್ಪ, ಇವಳು ಏನು ದುಡ್ಡು ನಿಂಗೆ ಹೊಡಿತಾವಳಲ್ಲ. ಮೊದಲು ನಮ್ಮ ಮಾವಂಗೆಲ್ಲ ವಿಷಯನೂ ಹೇಳ್ಬಿಡ್ಬೇಕು. ಇವಳಿಗೆ ಏನು ಬಂದಿರೋ ದೊಡ್ಡ ರೋಗ ಅಂತ. ನಮ್ಮನೆ ದುಡ್ಡೆಲ್ಲ ಕದ್ದು ಯಾರು ಕಳಿಸ್ತಾವಳೆ ಅಂತ ಮಾವಂಗೆ ಇಲ್ಲಿ ಗಂಟ ಯಾಕೆ ಅರ್ಥ ಆಗಿಲ್ಲ. ಯಾವಯ್ಯ ಸುಮ್ಮನಿರ್ತಾನೆ. ಅವಯ್ಯನ ಹೆಂಗೋ ನೋಯ್ಸ್ ಮಾಡ್ಬಿಟ್ಟು ಮಾಡಿಕೊಂಡಿವ್ನಿ. ಎಂಡ್ರು ಇಲ್ವಲ್ಲ, ನನ್ನಿಂದನೇ ಬಿಚ್ಚ ಆಯ್ತಾನೆ ಅವಯ್ಯ. ಅದೇನು ತೊಂದರೆ ಇಲ್ಲ, ನನ್ನಿಂದನೇ ಬತ್ತಾನೆ. ಆದರೆ ಅವಳೆಲ್ಲ ಸೊಸೆ ಸರಿ ಇಲ್ಲ. ಅವಳು ಸೊಸೆ ದೊಡ್ಡ 420 ಸೊಸೆ ಅವಳು. ಅವಳು ಒಳ್ಳೆ ಹೆಂಗೆ ಆಡ್ತಾಳೆ ಅಂತ ಹೇಳಿದ್ರೆ ನೀನು ನೋಡಬೇಕು. ಏನು ಊರೇನೇ ಅವಳದು ಅನ್ನಂಗೆ ಇದು ಮಾಡ್ತಾಳೆ. ಹ್ಞೂ. ಅಯ್ಯೋ ನನಗೂ ಬೇಜಾರಾಗಿ ಕುಂತೈತೆ. ಊರು ಮುಖ್ಯಸ್ಥೇನಂತೆ ಯಾವ ಪಾರ್ಟಿ ದೌಲತ್ ಮಾಡ್ತಾಳೆ ಗೊತ್ತಾ? ಬಲು ದೌಲತ್ತು. ಹ್ಞೂ. ಏನಾರ ಒಂದು ಮಾಡ್ತೀನಿ ಅವಳಿಗೂ ಒಂದು ಗತಿ ಕಾಣಿಸ್ತೀನಿ. ಅವಳಿಗೂ ಹೆಂಗೋ ಬಂಗಾರಮ್ಮನ ಓಡಿಸಿದ್ದಾಯ್ತು. ಇಲ್ದಿರೋದೆಲ್ಲ ಫಿಟ್ಟಿಂಗ್ ಇಕ್ಬಿಟ್ಟು ಈಗ ಇವಳು ಒಬ್ಬಳು ನೋಡ್ಸೋದೊಂದು ಬಾಕಿ ಐತೆ. ನೋಡ್ತೀನಿ. ಮಾಡ್ತೀನಿ. ತಲೆ ಕೆಡಿಸ್ಕೊಬೇಡ, ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ ಅವಳಿಗೂ. ಯಪ್ಪ, ಇವಳೇನು ಹಿಂಗೆ ಮಾಡ್ತಾವಳಲ್ಲ. ನನ್ನ ಬಗ್ಗೆ ನಿನಗೆ ಇಷ್ಟೆಲ್ಲ ಮಾತಾಡ್ತಾವಳೆ ಅಂತಂದರೆ ಇವಳಿಗೊಂದು ಗತಿ ಕಾಣಿಸ್ತೀನಿ. ಅಯ್ಯೋ, ಮಾವಂಗೆ ಫಸ್ಟ್ ಹೋಗಿ ಹೇಳ್ಬಿಡ್ಬೇಕು ಇದೆಲ್ಲ ವಿಷಯನೂ. ಹಿಂಗೆ ನಡೀತಾ ಐತೆ ಹಿಂಗೆ ಅಂತ ಹೇಳಿ. ಹಿಂಗೆ ಬಿಟ್ಬಿಟ್ರೆ ಇವಳು ನಮ್ಮನ್ನೆಲ್ಲ ಬೀದಿಗೆ ತಂದುಬಿಡ್ತಾಳೆ. ಮಾವಂಗೆ ಏನೋ ನೈಸ್ ಮಾಡ್ಬಿಟ್ಟು ಬುಟ್ಟಿಗೆ ಹಾಕೊಂಡವಳೆ. ಏನಾರ ಮಾಡ್ತೀನಿ ಅದಕ್ಕೆ ಒಂದು ವ್ಯವಸ್ಥೆಯ. ಸರಿ ಆಯ್ತು, ನೀನು ತಲೆ ಕೆಡಿಸ್ಕೊಬೇಡ, ನಾನು ಬರ್ತೀನಿ, ಸುಮ್ಕಿರು. ಸರಿನಾ? ಸರಿ. ಅಯ್ಯೋ, ಇವಳು ಗೌರಿ ಪೋತಾವಳೆ. ನಾನು ಮಾತಾಡಿದ್ದೀನಿ ಕೇಳಿಸ್ಕೊಬಿಟ್ಲಾ ಅಂತ. ಅಯ್ಯೋ, ಏನು ಮಾಡೋದು ಇವಾಗ? ಏನಾರ ಮಾಡಬೇಕಲ್ಲ ಇವಾಗ. ನಾನು ದುಡ್ಡಿನ ವಿಷಯ ಮಾತಾಡೋದೇನಾರ ಕೇಳಿಸ್ಕೊಂಡ್ಲಾ? ಏನಾಯ್ತು? ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದೀಯಾ? ಏನಿಲ್ಲ ರೀ, ಈ ಎಳ್ನೀರು ಕುಡಿಬೇಕು ಅಂತ ಅನ್ನಿಸ್ತಲ್ಲ, ಅದಕ್ಕೆ ಎಳ್ನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು ಬಂದೆ. ನನ್ಗೆ ಹೇಳಿದ್ರೆ ನಾನೇ ಕಿತ್ಕೊಂಡು ತಗೊಬಿಟ್ಟು ಬರ್ತಾ ಇರ್ಲಿಲ್ವಾ? ಇಲ್ಲಿ ಗಂಟ ಬರ್ಬೇಕಿತ್ತಾ? ಅಯ್ಯೋ, ಮೊದ್ಲಾಗಿದ್ರೆ ನಂಗೆ ಎಲ್ಲ ಸ್ವಾತಂತ್ರ್ಯವೂ ಇತ್ತು ಮನೆಯಾಗೆ. ಏನ್ ಬೇಕಾರೋ ಕೇಳ್ಬೋದಿತ್ತು, ಏನ್ ಬೇಕೋ ಅದು ಮಾಡ್ಕೊಂಡು ತಿನ್ಬೋದಿತ್ತು. ಇವಾಗ ನಿಮ್ಮ ಸೊಸೆ ಬಂದಾಗಿಂದ ಅದೇನೋ ಗೊತ್ತಿಲ್ಲ. ತಟ್ಟೆಗೆ ಊಟ ಹಾಕೊಳಕ್ ಹೋದ್ರೂ ಕಯ ಅಂತ ಬೈತಾಳೆ. ನಿಂತ್ಕೊಂಡ್ರು ಬೈತಾಳೆ, ಕುಂತ್ಕೊಂಡ್ರು ಬೈತಾಳೆ, ಮನೆ ಕಂಡ್ರು ಬೈತಾಳೆ. ನನಗಂತೂ ಬೈಸ್ಕೊಂಡು ಸಾಕಾಗೋಗ್ಬಿಟ್ಟೈತೆ. ಆ ಮನೆಯಾಗಿರೋದಕ್ಕೂ ಇಂತನೂ ಎಲ್ಲನೋ ಹೊಂಟೋಗ್ಬಿಡೋಣ ಅಂತ ಅನ್ನಿಸ್ತೈತೆ ನನಗಂತೂ. ನಿಮ್ಮ ಸೊಸೆ ಏನು ಹೊಸಿ ಕಾಟ ಕೊಡ್ತಾಳೆ ಅಂತ ಅನ್ಕೊಬಿಟ್ರಾ? ಚೇ ನನ್ನ ಸೊಸೆ ಗೌರಿ ಬಹಳ ಒಳ್ಳೆವಳು. ಆ ಥರ ಎಲ್ಲ ಮಾಡಕ್ಕಿಲ್ವಲ್ಲ ನನ್ನ ಸೊಸೆನೂ ಒಂದೇ, ದೇವತೆನೂ ಒಂದೇ, ಅಷ್ಟು ಒಳ್ಳೆವಳು. ಅದು ನಿಮ್ಮ ಮುಂದೆ ಅಷ್ಟೇನೇನಿಯ, ನನ್ನ ಮುಂದೆ ಅಲ್ಲ. ನೆನ್ನೆ ಹೆಂಗ್ ಬೈದ್ಲು ಗೊತ್ತೇನ್ರಿ? ಕೊತ್ತಂಬರಿ ಸೊಪ್ಪು 10 ರೂಪಾಯಿ ತಗೊಳ್ಳೋಣ ಅಂತ ಬಿರು ಹೋದ್ನಪ್ಪ. ಕೊತ್ತಂಬರಿ ಮಾರ್ಕೊಬಿಟ್ಟು ಬಂದಿದ್ರು ತಗೊಳ್ಳನಿ ಅಂತ. ಅಷ್ಟಕ್ಕೆ ಏನೇ ಹೋಗೆ ನೀನೇ ಅವಳೆ ಮುಟ್ಟಕ್ಕಿಲ್ಲ ಎಲ್ಲನೂ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನ್ನೇನೇ ಬೈದು ಬಿಸಾಕ್ಬಿಟ್ಲು ಗೊತ್ತಾ. ನನಗಂತೂ ತಲೆ ಎಲ್ಲ ಕೆಟ್ಟ ಕ್ಯಾರನೇ ಹಿಡ್ದೋಗ್ಬಿಡ್ತು. ನನಗಂತೂ ಇದೇನಪ್ಪ ಇದು ಹಿಂಗೆಲ್ಲ ಬೈತಾವಳಲ್ಲ ಅನ್ನಿಸ್ಕೊಂಡಿದ್ದು. ಮನೆಗೆ ಇರ್ಬೇಕಾ ಹೋಗ್ಬೇಕಾ ಅಂತ ಹೇಳ್ಬಿಟ್ಟು ನಿನಗೆ ಮಾಡ್ತೀನಿ ಇರು, ಮಾವಂಗೆ ಹಂಗೆ ಪಿನ್ನಿಕ್ತೀನಿ, ಹಿಂಗೆ ಪಿನ್ನಿಕ್ತೀನಿ, ಹಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನೇನೇನೇನೋ ಅಂದ್ಬಿಟ್ಲು ರೀ. ಹೋಗತ್ತಾಗ. ಏನೋ ಅವ್ರಿಗೆ ಗೊತ್ತಿಲ್ಲದೆ ಮಾತಾಡಿರ್ತದೆ. ಅಂತ ಹುಡುಗಿ ಅಲ್ಲ, ನನಗೆ ಗೊತ್ತು. ನೀನ್ ತಲೆ ಕೆಡ್ಸ್ಕೊಂಡು ಹೋಗು, ನಾನು ಮಾತಾಡ್ತೀನಿ. ಆದ್ರೂ ನಿಮ್ಮ ಮನೆಯಾಗಿ ನನ್ನ ಕೈಲಿ ಇರೋಕ್ಕಾಗಕ್ಕಿಲ್ಲ ಬಿಡಿ. ಇನ್ನು ಎಲ್ಲಿಂದ ಇರೋಕ್ಕಾಯ್ತದೆ? ನಿಮ್ಮ ಸೊಸೆ ಬಂದ್ಮೇಲೆ ನಂಗೆಲ್ಲ ಇರೋಕ್ಕಾಯ್ತದ? ಹೆಂಗೆ ಸಿಕ್ಕ್ರೆ ಹಂಗೇನಿಯ ಮಾತಾಡ್ತಾಳೆ ಅನ್ನಿಸ್ಕೋಬೇಕು. ಒಂದಿದ್ದು ಮಾತುಗಳೆಲ್ಲ ಅನ್ನಿಸ್ಕೋಬೇಕು, ಉಗುತ್ತಾಗೆಲ್ಲ ಉಗಿಸ್ಕೋಬೇಕು. ಯಪ್ಪ, ನನಗೂ ಜನ್ಮಕ್ಕೆ ಸಾಕಾಗೋಗ್ಬಿಟ್ಟೈತೆ. ನನಗೂ ಇದೆಲ್ಲ ಬೇಕಾ ನನಗೆ ಅಂತ ಅನ್ಸೋಗ್ಬಿಟ್ಟೈತೆ. ನನಗಂತೂ ಸ್ಯಾನೆ ಬೇಜಾರಾಯ್ತೈತೆ ನನಗಂತೂ. ಸರಿ, ನಾನು ಮೂರ್ಗನ ಹೊಂಟೋಯ್ತೀನಿ. ಏನೋ ನಿಮ್ಗೆ ಸಹಾಯ ಮಾಡಿದ್ನಲ್ಲ, ನನಗೂ ಜೀವನಕ್ಕೆ ಸಹಾಯ ಮಾಡ್ತೀರಾ ಅಂತ ಅನ್ಕೊಂಡು ಬಂದರೆ ಇಲ್ಲಿಗೆ. ನೀವು ನೋಡಿದ್ರೆ ಹಿಂಗೆಲ್ಲ ನೋಡ್ಕೊತಾ ಇದ್ರೆ ನನ್ನ ಮದ ಥರ ಸಂದಕ್ಕೆ ಏನೇನು ನೋಡ್ಕೊತಾ ಇಲ್ವಲ್ಲ. ಈಗ ಏನ್ ಕಮ್ಮಿ ಮಾಡಿದೀನಿ ಅಂತ ನಿಂಗೆ ಚೆನ್ನಾಗಿ ನೋಡ್ಕೊತಾ ಇದೀನಲ್ಲ. ನನ್ನ ಸೊಸೆ ಒಂಚೂರು ಹಂಗೇನಿ, ಎಷ್ಟು ಇಟ್ಟು ಶಾನೆ, ಅಡ್ಜಸ್ಟ್ ಮಾಡ್ಕ. ಏನು ಊಟನೂ ಮಾಡ್ತಿದ್ದಂಗೆ ಅಡ್ಜಸ್ಟ್ ಮಾಡ್ಕೋಬೇಕೇನು? ಉಂಡ್ಲು ಬರ್ದ ತಿನ್ಲು ಬರ್ದ? ಸರಿ ಬಿಡಿ ಆಯ್ತು, ಇನ್ಮೇಲೆ ಉಪವಾಸ ಇಟ್ಕೊಂಡೇನಿ, ಅಡ್ಜಸ್ಟ್ ಮಾಡ್ಕೊತೀನಿ. ತಟ್ಟೆಗೆ ಅನ್ನ ಹಾಕೊಳಕೋದ್ರು ಕಯ ಅಂತಾಳೆ. ಒಂದು 10 ರೂಪಾಯಿ ತಗೊಳಕೋದ್ರು ಕಯ ಅಂತಾಳೆ. ಕುಂತ್ಕೊಂಡ್ರು ಇನ್ನು ಇಷ್ಟೊತ್ತು ಕುಂತಿದ್ದೀಗ ಅಂತಾಳೆ. ಒಂದು 6 ಗಂಟೆ ಮನೆ ಕಳನಂದ್ರೆ ಇಷ್ಟೊತ್ತು ಮನೆ ಕಣಿದ್ಯಾ ಅಂತ ಹೇಳ್ತಾಳೆ. ಅತ್ತಿಗಳು ಕಾಟ ಕೊಡಲ್ವ ಸೊಸೆಗಳಿಗೆ? ಹಂಗೆ ಕಾಟ ಕೊಡ್ತಾ ಬಿದ್ದವಳೆ. ಏನು ಮಾಡನಿ? ನೀನ್ ನನ್ನ ಸೊಸೆ ಬಗ್ಗೆ ಹೇಳ್ತೀನಿ, ನನ್ನ ಕೈ ನಂಬಕ್ಕೆ ಆಗ್ತಿಲ್ಲ. ನನ್ನ ಸೊಸೆ ಹಿಂಗೆಲ್ಲ ಮಾಡ್ತಾಳ, ನನ್ನ ಸೊಸೆ ಹಿಂಗ ಅಂತ ಅನ್ನಿಸ್ತೈತೆ ನನಗಂತೂ ನಂಬಕ್ಕೆ ಏನೇ ಆಯ್ತಿಲ್ಲ ಹಿಂಗೆಲ್ಲನುವೆ ಅಂತ ಹೇಳ್ಬಿಟ್ಟು. ಸರಿ ಬಿಡು, ಆಯ್ತು. ನನ್ನ ಸೊಸೆ ಹತ್ರ ನಾನು ಮಾತಾಡ್ತೀನಿ. ನೀನು ಏನು ತಲೆ ಕೆಡ್ಸ್ಕೊಬೇಡ, ಸರಿನಾ? ನನ್ನ ಸೊಸೆನ ನಾನು ಇದು ಮಾಡ್ಬಿಟ್ಟು ನಾನು ಮಾತಾಡ್ತೀನಿ. ನೀವೇನು ಮಾತಾಡಕ್ಕೆ ಹೋಗ್ಬೇಡಿ. ಆಮೇಲೆ ನಾನು ಪಿನ್ನಿಕ್ದೆ ಅಂತ ಹೇಳ್ಬಿಟ್ಟು ನನ್ನ ಉದ್ದಕ್ಕೂ ಬತ್ತಾಳೆ. ಯಾಕೆ ಬೇಕು? ಅಯ್ಯಪ್ಪ, ಸುಮ್ಮನೆ ನೀವು ಅನ್ನಿಸ್ಕೊಳ್ಳೋದು ಮಾಡೋದು ಇದೆಲ್ಲನೂ ಬೇಕಾ ನನಗೆ? ಇದೆಲ್ಲ ಏನು ಬೇಡ, ಅನ್ನಿಸ್ಕೊಳ್ಳೋ ಮಾಡ ಇದೆಲ್ಲನೂ. ದೇವರೇ
ಸಾಕಪ್ಪ. ಆಮೇಲೆ ಸೊಸೆಗೂ ಮಾವಂಗೂ ತಂದಿಕ್ದಂಗೆ ಆಯ್ತದೆ. ಏನು ಬೇಡ ಬಿಡಿ. ಸರಿ, ನಾನು ಹೊರಡ್ತೀನಿ ರೀ. ಮನೆನಾಗೆ ಕೆಲಸ ಎಲ್ಲ ಮಾಡಿಸ್ತವಳು ನಂತಾಗೇನಿಯ. ಬೆಳಿಗ್ಗೆ ಕಸ ಗುಡಿಸಿ ಪಾತ್ರೆ ತೊಳೆದು ಅಡುಗೆ ಎಲ್ಲ ನಾನೇ ಮಾಡಬೇಕಾ? ಆಮೇಲಿಂದ ತಿರ್ಗಾ ಸಂಜೆ ಆದ ತಕ್ಷಣ ಕಸ ಗುಡಿಸ್ಬೇಕು, ಪಾತ್ರೆ ತೊಳಿಬೇಕು, ಅಡುಗೆ ತಿರುಗಿ ನಾನೇ ಮಾಡಬೇಕು, ಬಟ್ಟೆ ಒಗಿಬೇಕು. ಮಾಡಿಲ್ಲ ಅಂದರೆ ಬಿಟ್ಟಿಗಳು ತಿನ್ಕೊಂಡು ಬಿದ್ದವಳೆ ಬಿಕ್ನಾಸಿ ಅಂತ ಹೇಳ್ಬಿಟ್ಟು ಹೆಂಗ್ಸಿಕ್ರು ಹಂಗೇನಿಯ ಬೈದಾಡ್ತಾಳ್ರಿ. ನೀವು ಬೇಕಾದ್ರೆ ಬೆಳಿಗ್ಗೆ ಎದ್ಬಿಟ್ಟು ನೋಡಿ ನನ್ನ. ಹೆಂಗೆ ನಾನು ಅಯ್ಯೋ ಅನ್ನಿಸ್ತಾಳೆ ಅಂತ ನಿಮ್ಗೇನೇ ಗೊತ್ತಾಯ್ತದೆ. ಏನೋ ನಿಮಗೋಸ್ಕರ ಸುಮ್ಮನೆ ಒಮ್ಮಿಕೊಂಡು ಬಿದ್ದೀವ್ನಿ ಅಷ್ಟೇನೇ. ಏನೋ ಬಿಡು, ನೋಡ್ಕೊತಾವ್ರಲ್ಲ ಅಂತ ಹೇಳ್ಬಿಟ್ಟು. ಇಲ್ಲ ಅಂದಿದ್ದಿದ್ರೆ ಏನೋ ಇಷ್ಟೊತ್ಗೊಂದು ಗೊತ್ತಿ ಮಾಡ್ತಿದ್ದೆ. ಛೇ, ನನ್ನ ಸೊಸೆ ಹಿಂಗೆಲ್ಲ ಮಾಡೋಕ್ಕಿಲ್ಲ. ಸರಿ ಆಯ್ತು ಬಿಡು, ಆಯ್ತು, ನಾನೇನೋ ಮಾತಾಡ್ತೀನಿ, ಹೋಗು. ನಮ್ಮ ಗೌರಿ ಯಾಕೆ ಹಿಂಗೆ ಮಾಡ್ತಾಳೆ? ನಮ್ಮ ಗೌರಿ ಹಿಂಗೆಲ್ಲ ಮಾಡೋಂಥ ಹುಡುಗಿ ಅಲ್ಲ ಅಲ್ವಾ? ನಮ್ಮ ಗೌರಿ ಒಳ್ಳೆ ಹುಡುಗಿ ಅಲ್ವಾ? ಹಿಂಗೆಲ್ಲ ಅಂದರೆ ಹೆಂಗೆ ಮಾಡೋಕ್ಕೆ ಸಾಧ್ಯ ಗೌರಿ? ಸರಿ ಬಿಡು, ಏನೋ ಒಂದು ಮಾಡಿದ್ರಾಯ್ತು. ಯಪ್ಪ, ಮನೆ ಕಸ ಅಂತೂ ಈ ಮನೆ ಗುಡಿಸೋಷ್ಟದ ಕಸನ ತಲೆಯೆಲ್ಲ ಗಿರ್ರಂದ್ಬಿಟ್ಟಿರ್ತದೆ. ಎಷ್ಟು ಕಸ ಗುಡಿಸ್ಬೇಕು, ಏನು ಮಾಡಬೇಕು, ತಲೆನೋವೇನಿಯ ಬಂದ್ಬಿಟ್ಟೈತೆ ನನಗಂತೂ. ಗುಡಿಸಿ 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 ಒಂದು ಟೈಮ್ ಗುಡಿಸ್ಬೇಕಪ್ಪ. ಇನ್ಮೇಲೆ ಬೆಳಿಗ್ಗೆ ಗುಡಿಸ್ಬಿಡ್ತೀನಿ ಸಾಕು, ಸಂಜೆ ಎಲ್ಲ ಗುಡ್ಸೋಕ್ಕಾಗಲ್ಲ. ಮತ್ತೆ ನಾನು ಕೆಲಸ ಮಾಡಬೇಕು, ವರ್ಕು ನೋಡ್ಕೋಬೇಕು, ಎಲ್ಲ ನೋಡ್ಕೋಬೇಕು ಅಂದರೆ ಕಷ್ಟ ಆಯ್ತದೆ. ಮ್ಯಾಲಿಂದ ಗುಡಿಸ್ಕೊಂಬಿಟ್ಟು ಬರೋ ಅಷ್ಟೊತ್ಗಂತೂ ಸೊಂಟ ಬಿದ್ದೋಗ್ಬಿಟ್ಟಿರ್ತದೆ ನನಗಂತೂ. ಗೌರಿ, ಕೊಡಿ, ನಾನು ಕಸ ಗುಡಿಸ್ತೀನಿ, ಕೊಡಿಲಿ. ನಾನು ಗುಡಿಸ್ತಾ ಇದ್ದೀನಿ ಅಲ್ವಾ, ಬಿಡಿ, ಪರವಾಗಿಲ್ಲ. ಅಯ್ಯೋ ಕೊಡವ, ಕೊಡಿ, ನಾನು ಗುಡಿಸ್ತೀನಿ, ಕೊಡಿಲಿ. ಅಯ್ಯೋ, ನೀನು ಅಡುಗೆ ಮಾಡ್ಕೊ ಹೋಗವ. ತರಕಾರಿ ಎಲ್ಲ ಹಚ್ಬಿಟ್ಟು ಮಡಗಿವ್ನಿ, ಕುಕ್ಕರ್ಗೆ ಹಾಕ್ಬಿಟ್ಟು ಕೂಗಿಸ್ಬಿಟ್ಟು ಅಡುಗೆ ಮಾಡು, ಕೊಡಿಲಿ, ಕಸ ಗುಡಿಸ್ತೀನಿ. ನಂದಿದ್ದು ಏನೋ ಒಂದು ಕಳೆದೋಗಿತ್ತಪ್ಪ ನಂದಿಲ್ಲಿ, ವಾಲೆ, ಅದನ್ನು ಹುಡಿಕೊಂಡು ಹಂಗೇನೆ ಕಸ ಗುಡಿಸ್ತೀನಿ, ಕೊಡಿಲಿ. ನಿಮ್ಮ ಓಲೆ ಕಳೆದೋಗಿತ್ತಾ? ಅದಕ್ಕೆ ಕಸ ಗುಡಿಸ್ಬೇಕು ಅಂತಿದ್ದೀರಾ? ತಗೊಳ್ಳಿ. ಸರಿ ಸರಿ, ಕೊಡು, ನಾನು ಗುಡಿಸ್ತೀನಿ. ಇಷ್ಟೊತ್ತಾಗ ಅವ್ರು ಬರೋ ಟೈಮ್ ಆಯಿತು. ನೋಡ್ಲಿ, ಗೊತ್ತಾಗ್ಲಿ ಅವ್ರಿಗೂ. ನಾನು ಕೆಲಸ ಎಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬೇಕು ಅವ್ರಿಗೂ. ಅಮ್ಮ, ಸೊಂಟ ಎಲ್ಲ ನೋಯ್ತೈತಿ, ಆಗ್ತಾನೇ ಇಲ್ಲ ನನಗಂತೂ. ನಡ ಎಲ್ಲ ನೋವು ಬಂದ್ಬಿಡ್ತು. ಅದಕ್ಕೆ ಹೇಳೋದು, ನಮ್ಮ ಮನೆಯಾಗ ನಾವಿರಬೇಕು ಅಂತ ಹೇಳ್ಬಿಟ್ಟು. ಯಪ್ಪ, ಈ ಮನೆಯಾಗ ಕೆಲಸ ಮಾಡಿ 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 ಸಾಕಾಗೋಯ್ತದೆ. ಮೊದಲಾಗಿದ್ರೆ ಇಷ್ಟೊಂದು ಕೆಲಸ ಇತ್ತಿರಲಿಲ್ಲ. ಇವಾಗ ನನಗಂತೂ ಕಣ್ಣೆಲ್ಲ ಮಂಜಾಯ್ತವೆ, ಕಣ್ಣೆಲ್ಲ ತಿರುಗ್ದಂಗೆ ಆಯ್ತವೆ. ಆಯ್ತಾನೇ ಇಲ್ಲ ನನಗಂತೂ ಕೆಲಸ ಮಾಡೋಕ್ಕೆ. ಯಾಕೆ? ಏನಾಯ್ತು? ಯಾಕೆ? ಅಯ್ಯೋ, ನನ್ನ ದಿನ ಇದ್ದಿದ್ದೆ ಬಿಡಿ, ಕಸ ಗುಡಿಸ್ಬೇಕಿತ್ತಲ್ಲ. ಅಯ್ಯೋ, ನೊಡ ಎಲ್ಲ ಹಿಡ್ಕೊಬಿಟ್ಟೈತ್ರಿ. ಅಯ್ಯೋ, ನಾನೇ ಎಲ್ಲ ಮಾಡ್ಬೇಕಾ? ಮೊದ್ಲೆಂಗೂ ಮಾಡ್ತಾ ಇದ್ದೆ, ಇವಾಗ ಮನೆ ಕೆಲಸ ಹೊಸಿಸಿ ಆನೆ ಆಗೋಗ್ಬಿಡ್ತು ರೀ. ಈಗ ನೋಡಿ, ಈಗ ತಾನೇ ಅಡುಗೆಗೆಲ್ಲ ಇಕ್ಬಿಟ್ಟು ಕುಕ್ಕರ್ ಕೂಗಿಸ್ಬಿಟ್ಟು ಬಂದೀವ್ನಿ. ಈಗ ನೋಡಿದ್ರೆ ಮನೆಯೆಲ್ಲ ಗುಡಿಸ್ಬೇಕು. ಈಗ ಮ್ಯಾಲಿಂದ ಕೆಳಿಕನ ಸಾರಿಸು ಪೂಜೆ ಮಾಡಬೇಕು ಅಂತ 7 ನಿಮಿಷ ಇವಾಗ ಹೋದ್ಲು. ಹೇಳಿದ್ ಮಾಡಲಿಲ್ಲ ಅಂದರೆ ನನ್ನನ್ನು ಸಂದಕ್ಕೆ ನೋಡ್ಕೊಳಕ್ಕಿಲ್ಲ. ಒಳ್ಳೆ ಗುರಾಯಿಸಿ ಗುರ 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 ಅಂತ ಹೇಳ್ಬಿಟ್ಟು ನೋಡ್ತಿರ್ತಾಳೆ. ಏನು ಮಾಡನಿ? ಅಯ್ಯೋ, ನನಗಂತೂ ಈ ಬದುಕಿರ್ತೀನೋ ಸತ್ತೋತೀನೋ ಅನ್ಸೋಗ್ಬಿಟ್ಟೈತೆ. ಕಂಡವ್ರ ಮನೆ ಕೂಳ್ ತಿನ್ಕೊಂಡು ಬಿದ್ದಿದ್ದೀನಲ್ಲ ಅಂತ ಒಳಗೆ ಬೇಜಾರಾಯ್ತದೆ. ಏನು ಮಾಡಲಿ? ಛೇ, ನನ್ನ ಸೊಸೆ ಹಿಂಗೆ ಯಾಕೆ ಮಾಡ್ತಾವಳೆ ಅಂತ ನೀ ಅರ್ಥ ಆಯ್ತಿಲ್ಲ ನನಗಂತೂ. ಎಂದೂ ಹಿಂಗೆ ಮಾಡ್ತಿರ್ಲಿಲ್ಲ ನೋಡು. ನೀನೇನು ಕಸ ಗುಡಿಸ್ಬಿಡ, ಹೋಗು. ಏನಾದರೂ ಇದ್ರೆ ನಾನೇ ನನ್ನ ಸೊಸೆತಾಗ ಮಾತಾಡ್ತೀನಿ. ಅಯ್ಯೋ, ದಯವಿಟ್ಟು ನಿಮ್ಮ ಸೊಸೆತಾಗ ಮಾತಾಡಬೇಡಿ. ನಿಮ್ಮ ಸೊಸೆತಾಗ ಮಾತಾಡಕ್ಕೆ ಹೋಗ್ಬಿಟ್ರೆ ಸುಮ್ಕೇನಿ ಆಮೇಲೆ ನನ್ನ ಮೇಲೆ ಏನಿಯ ಗೂಬೆ ಕೂರಿಸ್ಬಿಡ್ತಾಳೆ. ಇವಳೆಲ್ಲ ತಂದಾಕ್ಬಿಟ್ಲು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಏನಿಯ ಗೂಬೆ ಕೂರಿಸ್ಬಿಡ್ತಾಳೆ. ನೋಡು, ಏನೂ ಆಗಲ್ಲ, ನಾನು ನೋಡ್ಕೊಂತೀನಿ ಅಂತ ಹೇಳಿದ್ದೀನಿ, ನಾನು ನೋಡ್ಕೊಂತೀನಿ, ಸುಮ್ಮನಿರು. ನನ್ನ ಸೊಸೆ ಅಂತೋಳಲ್ಲ. ಇಲ್ಲ, ನಿಮ್ಮ ಸೊಸೆ ಅಂತೋಳೆನೆ. ನೀವೇನಾರು ಅನ್ಕೊಳ್ಳಿ, ನಿಮ್ಮ ಸೊಸೆ ಅಂತೋಳೆನೆ. ನಂಗೆ ಸೊಂಟ ಎಲ್ಲ ಮುರಿದೋಗೈತೆ. ಈಗ ಆಸ್ಪತ್ರೆಗೆ ಹೋಗ್ಬೇಕು ರೀ. ನಾನು ಆಸ್ಪತ್ರೆಗೆ ಹೋಗ್ಬಿಟ್ಟು ಆಸ್ಪತ್ರೆನಾಗ ತೋರಿಸ್ಕೊಂಡು ಅಡ್ಮಿಟ್ ಆಗಬೇಕೇನೋ ಗೊತ್ತಿಲ್ಲ. ಬಂದಾಗಿಂದ ಕೆಲಸ ಮಾಡಿ ಮಾಡಿ ಸೋತೋಗ್ಬಿಟ್ಟಿದ್ದೀನಿ ನಾನಂತೂ. ನೋಡು, ಆಸ್ಪತ್ರೆ ತಾನೆ, ನಾನು ಕರ್ಕೊಂಡು ಹೋಗ್ತೀನಿ. ಬಾ ಬಾ, ನಿಧಾನಕ್ಕೆ ಪರ್ಕೆಲ್ಲ ಬಿಸಾಕ್ಬಿಟ್ಟು ಬಾ. ಕಸ ಗುಡಿಸ್ತಿಲ್ಲ ಅಂದ್ರೂ ಏನಾಗಲ್ಲ. ಅಲ್ಲೇ ಬಿದ್ದಿರಲಿ, ನಾನು ನೋಡ್ಕೊಂತೀನಿ. ನೀನು ಬಾ, ನೀನು ಬಂದ್ಬಿಟ್ಟು ನೀನು ಆಸ್ಪತ್ರೆನಾಗ ತೋರಿಸ್ಕೊಂಡು ಅಲ್ಲೇ ಏನೇನು ಬೇಕೋ ಎಲ್ಲ ತಗೊಂಡ್ಬಿಟ್ಟು ಬರೀ ಬಂದು ಬಾ. ಆಸ್ಪತ್ರೆನಾಗ ಅಡ್ಮಿಟ್ ಆಗಬೇಕು ಅನ್ನಿಸ್ತೈತ್ರಿ ನನಗಂತೂ. ಯಾಕಂದ್ರೆ ಈ ಮನೆಗೆ ಬಂದರೆ ಕಣ್ಣು ಮುಚ್ಚಿದ್ರು ಕೆಲಸ, ಕಣ್ಣು ಬಿಟ್ಟರು ಕೆಲಸ, ಸಾಕಾಗೋಗ್ಬಿಟ್ಟೈತೆ ನನಗಂತೂ. ಕೆಲಸ ಮಾಡಿ 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 ಯಾರು ಮಾಡಿದವ್ರು ಕೆಲಸ ಅಂತ ಅನ್ನಿಸ್ತೈತೆ. ನೋಡಿ, ದಯವಿಟ್ಟು ನನ್ನ ಕರ್ಕೊಂಡು ನಡೆದ್ಬಿಡಿ. ಸುಮ್ಮನೆ ನನ್ನ ಕೈಲಿ ಆಯ್ತಿಲ್ಲ ನೋಡಿರಿ, ಹೊಂಟ್ಬಿಡೋಣ ಸುಮ್ಕೆನೆಯ. ನಾನು ಆಸ್ಪತ್ರೆನಾಗ ಅಡ್ಮಿಟ್ ಮಾಡಿಸ್ಬಿಡಿ. ನನ್ನ ಕೈಲಿ ಆಯ್ತಿಲ್ಲ, ಕಣ್ಣೆಲ್ಲ ತಿರುಗ್ತವೆ, ಕಣ್ಣೆಲ್ಲ ಮಂಜಾಯ್ತವೆ. ಕರ್ಕೊಂಡೋಗ್ಬಿಡಿ ಪ್ಲೀಸ್, ಕರ್ಕೊಂಡೋಗ್ಬಿಟ್ಟು ಅಡ್ಮಿಟ್ ಮಾಡಿಬಿಡಿ ನನ್ನ ಆಸ್ಪತ್ರೆನಾಗೆ. ಹಂಗಿಂದಂಗೆ ಯಾವ್ದನ್ನ 3 ಬಸ್ ಹತ್ತಿಸ್ಬಿಡಿ. ಹಂಗೆ ಹೊಂಟೋಯ್ತೀನಿ ನಾನಂತೂ ಇರಕ್ಕಿಲ್ಲ. ಇಷ್ಟೆಲ್ಲ ಅವಮಾನ ಸಹಿಸ್ಕೊಂಡು ಇಷ್ಟೊಂದೆಲ್ಲ ಕೆಲಸ ಮಾಡ್ಕೊಂಡು ಈ ಮನೆಯಾಗಿರೋ ಅವಶ್ಯಕತೆ ನನಗಿಲ್ಲ ರೀ. ನನಗೇನು ಬೇಕಾಗೂ ಇರಲಿಲ್ಲ. ಏನೋ ನಿಮ್ಮನ್ನ ಅವಾಗ ಸಂದಕ್ಕೆ ನೋಡ್ಕೊಂಡೆ, ನೀವು ನನ್ನ ಸಂದಕ್ಕೆ ನೋಡ್ಕೊತೀರಾ ಅಂತ ಇಲ್ಲಿಗೆ ಬಂದೆ ಅಷ್ಟೇನಿಯ. ಇಲ್ಲ, ನನಗೆ ಅವಶ್ಯಕತೆ ಏನಿಯ ಇಲ್ಲ. ನನಗೆ 3 ಬಸ್ ಹತ್ತಿಸ್ಬಿಡಿ. ನಮ್ಮ ಕಡೆ ಹೊಂಟೋಯ್ತೀನಿ, ಮಲೆನಾಡು ಕಡೆ ಇರಕ್ಕಿಲ್ಲ ನಾನಂತೂ. ಏನೋ ನಿಮ್ಮನ್ನು ನೋಡ್ಕೊಂಡು ಇಷ್ಟು ದಿನ ಇದ್ದಿದ್ದಕ್ಕೂ ಒಳ್ಳೆ ಬಹುಮಾನವಾಗಿ ಕೊಟ್ಬಿಟ್ರಿ ಬಿಡಿ ನನಗಂತೂ. ಸರಿ ಬನ್ನಿ, ನಾನು ಕರ್ಕೊಂಡೋಗಿ ಬನ್ನಿ ಸರ್ನ ಆಸ್ಪತ್ರೆಗೆ ಸೇರಿಸಿ ಬನ್ನಿ. ನನ್ನ ಹಂಗಿಂದಂಗೆ ಊರಿಗೆ ಹೋಯ್ತೀನಿ. ನೋಡು, ನೀನು ಹಿಂಗೆಲ್ಲ ಮಾತಾಡಬೇಡ, ಸುಮ್ಮನೆ ಬಾಯ್ಲಿ. ಫಸ್ಟ್ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಆಮೇಲೆ ಏನು ಬೇಕೋ ಅದು ಮಾತಾಡೋಣ. ಸುಮ್ಮನೆ ನಡಿ. ಇಲ್ಲ ರೀ, ನಾನು ದೇವ್ರನ್ನ ಹೇಳ್ತೀನಿ. ನಾನು ಆಸ್ಪತ್ರೆಗೆ ಹೋಗ್ಬಿಟ್ಟು ಹಂಗಿಂದಂಗೆ ಊರಿಗೆ ಹೋಯ್ತೀನಿ. ಬನ್ನಿ, ನನ್ನ ಕರ್ಕೊಂಡೋಗಿ ಬನ್ನಿ ನೀವು. ಪ್ಲೀಸ್ ಬನ್ನಿ, ಹೋಗೋಣ ಬನ್ನಿ. ನನ್ನ ಕೈಲಿ ಆಯ್ತಿಲ್ಲ, ತಲೆ ತಿರುಗ್ತಾ ಇತ್ತು. ಬನ್ನಿ. ಸರಿ ಸರಿ, ನಡಿ ಹೋಗೋಣ. ಈ ಕಿತ್ತೋದೊಳನ್ನ ಮನೆ ಬಿಟ್ಬಿಟ್ಟು ಓಡಿಸೋ ತನಕನೂ ನನಗಂತೂ ಸಮಾಧಾನ ಇಲ್ಲ. ಈ ಕಿತ್ತೋದಳು ಮನೆ ಬಿಟ್ಬಿಟ್ಟು ಹೊಂಟೋಗ್ಬಿಡ್ಬೇಕು ಅಷ್ಟೇನೆ. ಇದೇನು ಇವಳು ಕಸ ಗುಡಿಸ್ತೀನಿ ಅಂತ ಹೇಳ್ಬಿಟ್ಟು ಕಸದ ಪರ್ಕೆ ಬಿಸಾಕ್ಬಿಟ್ಟು ನಮ್ಮ ಮಾವನ ಜೊತೆ ಎಲ್ಗೋ ಹೋಗ್ತಾವಳೆ. ಏನು ನಡೀತಾಯ್ತೋ ಈ ಮನೆಗೆ ಒಂದು ಗೊತ್ತಾಗಲ್ಲ. ಏನು ನಡೀತೈತೋ, ಏನು ನಡಿಯಲ್ವೋ, ಏನು ಆಗ್ತಾಯ್ತೋ. ನನಗಂತೂ ತಲೆ ಕೆಟ್ಟು ಕೆರಡ್ಬಿಟ್ಟೈತೆ ನನಗಂತೂ. ಏನಕ್ಕೆ ಹೋಗ್ತಾವ್ರಿ ಇವರಿಬ್ರು? ನಮ್ಮ ಮಾವಂಗೆ ಹೇಳೋಣ ಅಂತ ಅನ್ಕೊಂಡೆ ಇವತ್ತು ಇವಳ ಬಗ್ಗೆ ಎಲ್ಲನೂ. ಆಗ್ತಾನೆ ಇಲ್ಲ ಇವಳ ಬಗ್ಗೆ ಹೇಳೋಕ್ಕೆ. ಇವಳು ಫೋನಾಗ ಏನೋ ಮಾತಾಡಿ ದುಡ್ಡೆಲ್ಲ ಹೊಡಿಬೇಕು ಅಂತ ಪ್ಲ್ಯಾನ್ ಮಾಡ್ತಾವಳೆ ಅಂತ ಹೇಳಿದ್ರು ಈ ಮಾವಂಗೆ ಇನ್ನೂ ಅರ್ಥ ಆಯ್ತಿಲ್ವಲ್ಲ ಇವಳು ಕಂತ್ರಿ ಬುದ್ಧಿ. ಈ ಕಂತ್ರಿ ಬುದ್ಧಿ ಅದು ಯಾವಾಗ ಅರ್ಥ ಆಯ್ತದೋ, ನಮ್ಮ ಮಾವ ಯಾವಾಗ ಬದಲಾಯ್ತದೋ. ಪರ್ಕೆ ಬಿಸಾಕ್ಬಿಟ್ಟು ಕಸನೂ ಗುಡಿಸಿಲ್ಲ ಅವಳು. ಇಲ್ಲೇ ಬಿಸಾಕ್ಬಿಟ್ಟು ಹಿಂಗೆ ಓಡೋಗ್ಬಿಟ್ಲಲ್ಲ ಇವಳು. ಗುಡ್ಸಕ್ಕೆ ಯೋಗ್ಯತೆ ಇಲ್ಲ ಅಂದಲ್ಲಿ ಯಾಕೆ ಇಸ್ಕೋಬೇಕು? ನಮ್ಮ ಮನೆಯವರು ಹೇಳಿದ ಮಾತು ಕೇಳಲ್ಲ. ಅವನಿಗಾದ್ರೂ ಹೇಳ್ಬೇಕು, ನಮ್ಮ ಮನೆಯವ್ರಿಗಾದ್ರೂ ಮನೆಯಾಗ ಹಿಂಗೆಲ್ಲ ನಡೀತೈತೆ ಅಂತ.
ನಮ್ಮ ಅತ್ತೆ ಇದ್ದಿದ್ರೆ ಹೆಂಗೋ ಸರೋಗೋದೇನೋ. ನಮ್ಮ ಅತ್ತೆ ನೋಡಿದ್ರೆ ಅವಳು ಕಂತ್ರಿನೇ, ಅವಳು ಅಲ್ಲಿ ಬಿದ್ದವಳೆ. ಈಗ ಈ ಮನೆ ನಾನೇ ಉಳಿಸ್ಬೇಕು. ನಮ್ಮ ಅಮ್ಮಂಗೆ ಹೇಳಿದ್ರೆ ನೀನೇ ಜವಾಬ್ದಾರಿ ತಗೊಂಡು ನೀನೇ ನೋಡ್ಕ ಅಂತ ಹೇಳ್ತದೆ. ನಾನು ಎಷ್ಟು ಅಂತ ಜವಾಬ್ದಾರಿ ತಗೊಂಡು ಎಷ್ಟು ಅಂತ ನೋಡ್ಕೊಳಕ್ಕಾಯ್ತದೆ ಈ ಮನೇನ. ಬರ್ಲಿ ಇರು, ಮಾವನ ಹತ್ರ ಪರ್ಸ್ನಲ್ ಆಗಿ ಮಾತಾಡ್ತೀನಿ ಕಿತ್ತ. ಈ ವಿಹಾನನ್ ಬೇರೆ ಕರ್ಕೊಂಡ್ಬಿಟ್ಟು ಬರಬೇಕು, ವ್ಯಾನ್ ಬಂತು ಅನ್ನಿಸ್ತದೆ.